ನೋಡಿ ಪಾಪ ಬಿಸಿಲಲ್ಲಿ ಹೆಂಗೆ ಓಡಾಡ್ತವೆ ತಾಯಿ ಮಕ್ಕಳು. ಇಲ್ಲೇ ಪಕ್ಕದ ಮನೆಯೇ ಆಗಿರೋದ್ರಿಂದ ನನಗೊಂದು ಬೆನಿಫಿಟ್ ಏನಂದರೆ ಹಾಲು ಮೊಸರು ಈ ಥರ ಎಲ್ಲ ನಾವು ಅಮ್ಮರ ಮನೆ ಹತ್ರ ತೊಗೊಂಡು ಬರ್ಬೋದಾರ. ಮನೆ ಫ್ರೆಂಡ್ಗೆ ಸಿಕ್ಕಿತ್ತು, ತಗೊಂಡ್ಬಂದು ಕೊಟ್ಟರು. ಹೆಂಗ ಪಾಪ ಅಲ್ಲಿ ಸ್ಕೂಲ್ ಹತ್ರ ವೀಡಿಯೋ ಮಾಡಬೇಕಾದ್ರೆ ನೋಡಿದ್ರಂತೆ. ನೋಡ್ರಿ ಮನುಷ್ಯರು ಹೆಂಗೆ ಅಂದರೆ ಸುಖಕ್ಕೆ ಬೇಗ ಹೊಂದ್ಕೊಬಿಡ್ತೀವಿ, ಕಷ್ಟಕ್ಕೆ ಹೊಂದ್ಕೊಳ್ಳಿ. ಲಾಸ್ಟೇನೋ ಅವ್ರ ಮಾವ ಮಂಡಕ್ಕಿ ತಗೊಂಡು ಬಂದ್ರೇನೋ, ನಾವು ಇವನ್ನ ಬೋಂಡ ಅಂತೀವಿ, ಇದು ಬೋಂಡನ ಪಕೋಡ ಅಂತೀವಿ, ಹಂಗೆ ನಾವು ಉಲ್ಟಾ ತಲೆ ನೋಡು. ಹೇಳು ಕೊಡೋದು. ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಈಗ ಟೈಮ್ ಬಂದುಬಿಟ್ಟು 1 ಗಂಟೆ ಆಗ್ತಾಯಿದೆ. ಈಗ ವ್ಲಾಗ್ನ ಶುರು ಮಾಡಿದೆ, ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಈ ಟೈಮ್ಗೆ ಎಲ್ರದ್ದು ಊಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನೀಗ ಸ್ವಲ್ಪ ಪಪ್ಪು ಮಾಡಿದ್ದೆ ಬೆಳಗ್ಗೆನೇ, ಅದು ಸ್ವಲ್ಪ ಊಟ ಮಾಡ್ಕೊಂಡು ಮುದ್ದೆ ಮಾಡಿದ್ನಲ್ಲ ಅದೇ ಮಧ್ಯಾಹ್ನ ಊಟ ಮಾಡಿದ್ವಿ. ನಾವು ಸಪ್ರೇಟಾಗಿ ಏನು ಮಧ್ಯಾಹ್ನಕ್ಕೆ ಆ ರೀತಿ ಏನು ಅಡುಗೆ ಅಂದರೆ ನಮ್ಮ ಮನೆಯವರಿದ್ದರೆ ಆ ರೀತಿ ಮಾಡ್ತೀನಿ. ನಮ್ಮ ಮನೆಯವರಿಲ್ಲ ಅಂದರೆ ಏನಿಲ್ಲ, ಬೆಳಿಗ್ಗೆ ಮಾಡಿದ್ರೆ ಸ್ವಲ್ಪ ನಾನು ತಿಂದ್ಕೊಬಿಡ್ತೀನಿ. ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ, ಹಾಗಾಗಿ ಅವರಲ್ಲೇ ತಿಂದ್ಕೊತಾರೆ. ಹಾಗಾಗಿ ಬೆಳಿಗ್ಗೆದೇ ಸ್ವಲ್ಪ ಇತ್ತು, ಅದನ್ನೇ ಊಟ ಮಾಡ್ಕೊಂಡು ಬಟ್ಟೆ ಭಾಳ ತೊಳೆದಿದ್ದೆ ಬೆಳಗ್ಗೆಯಿಂದನೇ. ಸೊ ಅದನ್ನೆಲ್ಲ ಈಗ ತಗೊಂಡು ಮಡ್ಚಿಡೋಣ ಅಂತ ಹೇಳ್ಬಿಟ್ಟು. ಹಾಗೆ ನೀವೆಲ್ಲ ಏನೇನೋ ಎಲ್ಲ ಮಾಡಿದ್ರಿ ಅಡುಗೆ, ಹಾಗೆ ಊಟ ಮಾಡಿರ್ತೀರ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈಗ ಹೋಗೋಣ. ಫಸ್ಟ್ ನಾವು ಅಮ್ಮರ ಮನೆ ಹತ್ರ ಹೋಗ್ಬಿಟ್ಟು, ನಾವು ಅಮ್ಮರ ಮನೆ ಹತ್ರ ಒಂದು ಸ್ವಲ್ಪ ಒಣ ಹಾಕಿದ್ದೆ, ಅವೆಲ್ಲ ತೊಗೊಂಡು ಬರಬೇಕು. ಸೊ ನೋಡಿ ಕೋಳಿಗಳು ನಮ್ಮ ಪಾರು ಎಲ್ಲ ಓಡಾಡ್ತಾವ್ರೆ ದಾರಿಯಲ್ಲಿ. ನೋಡಿ ಪಾಪ ಬಿಸಿಲಲ್ಲಿ ಹೆಂಗೆ ಓಡಾಡ್ತವೆ ತಾಯಿ ಮಕ್ಕಳು. ಬಿಸಿಲಂದರೆ ನಿಜ ಸಖತ್ತಾಗಿ ಹೊಡಿತಾ ಇದೆ ಬಿಸಿಲು. ನಿಜವಾಗ್ಲೂ ಓಡಾಡೋಕ್ಕೆ ಆಗ್ತಾಯಿಲ್ಲ ಈ ಬಿಸಿಲಲ್ಲಿ, ಅಷ್ಟೊಂದು ಬಿಸಿಲು. ಬಟ್ಟೆ ಅಂತೂ ಈ ಬಿಸಿಲಲ್ಲಿ ಹಾಕ್ಬಿಟ್ರೆ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಒಣಗಿ ಫುಲ್ ಸುಟ್ಟೋಗ್ಬಿಡ್ತಾವೆ ಬಟ್ಟೆನೇ. ಸೊ ಹಂಗಾಗಿ ಈಗ ತೊಗೊಂಡು ಬರಬೇಕು ಒಣಗಾಕಿರೋವೆಲ್ಲ. ರೋಜಾನು ತೊಳೆದಿದ್ಲು ಬೆಳಿಗ್ಗೆಯಿಂದ, ಇಲ್ಲೇ ಪಕ್ಕನೇ ನಾವು ಅಮ್ಮರ ಮನೆಯಲ್ಲ, ಹಂಗಾಗಿ ಹೋಗ್ತಾ ಇದ್ದೀನಿ ನಡ್ಕೊಂಡು. ಇಲ್ಲೇ ಪಕ್ಕದ ಮನೆಯೇ ಆಗಿರೋದ್ರಿಂದ ನನಗೊಂದು ಬೆನಿಫಿಟ್ ಏನಂದರೆ ಹಾಲು ಮೊಸರು ಈ ಥರ ಎಲ್ಲ ನಾವು ಅಮ್ಮರ ಮನೆ ಹತ್ರ ತೊಗೊಂಡು ಬರ್ಬೋದು ಆರಾಮಾಗೆ. ವಿಡಿಯೋ ಮಾಡ್ತಾ ಇದ್ದೀನಿ. ರೋಜಾ ಹತ್ತಕ್ಕ ಅಂತ ಅಲ್ಲಿ ಕೂತ್ಕೊಳ್ಳೆ, ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಪಾಪ. ಆ ಕಡೆ ಫುಲ್ಲು ರೋಜಾ ತೊಳೆದಾಕಿರೋದು, ಅದೆಲ್ಲ ಫುಲ್ ರೋಜನ್ ಬಟ್ಟೆಗಳವೆಲ್ಲ. ಸೊ ಇವೆಲ್ಲ ನಮ್ಮವು ಎಲ್ಲ ಒಣಗಿದವಾಗಲೇ ತಗೊಂಡು ಹೋಗ್ಬೇಕು. ಇನ್ನೇನು ಕ್ಲಿಪ್ಸ್ ಎಲ್ಲ ತೊಗೋಬೇಕು. ಲಾಸ್ಟೇನೋ ಮತ್ತು ನಮ್ಮ ಮನೆಯವರು ಇದಕ್ಕೆ ಹೋದ್ರು, ಏನೋ ಬಜ್ಜಿನೋ ಬುರ್ಗು, ಖಾರದ ಬುರ್ಗು ತರೋದಕ್ಕೆ ಹೋದ್ರು ತಿನ್ನೋಕ್ಕೆ ಅಂತ. ಅಷ್ಟರಲ್ಲ ನೀ ಬಟ್ಟೆ ಎಲ್ಲ ತಗೊಂಡೋಗಿ ಮಡ್ಚಾದ್ರೆ ಇಟ್ಟರೆ ಅವ್ರು ಬಂದಮೇಲೆ ನಾನು ಜಾಯ್ನ್ ಆಗ್ಬೋದು ತಿನ್ನೋಕ್ಕೆ. ಇಲ್ಲ ಅಂದರೆ ಅವರೇ ತಿಂದುಬಿಡ್ತಾರೆ ಇಬ್ಬರು ಕೂತ್ಕೊಂಡು. ನೀನು ಹೋಗ್ದ ಎಲ್ಲ ನಿನ್ನ ವಾರಿಲ್ಲೇ ನಿನ್ನ ಹಾಗೆ ನನ್ನವೇನು ಒಣಗಿದೆಲ್ಲ ತಗೊಂಡೋಗ್ತೀನಿ. ಈ ಟ್ರೈಪಾಡು ಕಳೆದೋಗಿತ್ತು, ಅಂದರೆ ಹ್ಯಾಂಡ್ ಸ್ಟಿಕ್ಕು ಸೆಲ್ಫಿ ಸ್ಟಿಕ್ಕು ಕಳೆದೋಗಿತ್ತು. ಸೊ ಇದು ಯಾವುದಂದರೆ ಸುದೀಪ್ ಸರ್ ಬರ್ತ್ಡೇ ಇತ್ತಲ್ಲ ನಮ್ಮೂರಲ್ಲಿ ಅವತ್ತು, ಅದಕ್ಕೆ ನಮ್ಮ ಮನೆ ಫ್ರೆಂಡ್ಗೆ ಸಿಕ್ಕಿತ್ತು, ತಗೊಂಡ್ಬಂದು ಕೊಟ್ಟರು. ಹೆಂಗೋ ಪಾಪ ಅಲ್ಲಿ ಸ್ಕೂಲ್ ಹತ್ರ ವೀಡಿಯೋ ಮಾಡಬೇಕಾದ್ರೆ ನೋಡಿದ್ರಂತೆ, ಸೆಲ್ಫಿ ಸ್ಟಿಕ್ ಹಿಡ್ಕೊಂಡಿದ್ದು ನಮ್ಮ ಮನೆಯವರು. ಅದನ್ನೇ ರೋಜಾ ಕೇಳ್ತಾ ಇದ್ಲು, ಸಿಕ್ಕಿದೆಯಲ್ಲಕ್ಕ ಅಂತ. ಹೆಂಗೋ ಸಿಕ್ತು. ನಮ್ಮದಾದರೆ ಸಿಗುತ್ತೆ, ಕಳೆದೋದ್ರೂ ಒಂದೊಂದು ಸಾರಿ ನಮ್ಮದಾದ್ರೂ ಸಿಗಲ್ಲ. ನೋಡಿ ಎಲ್ಲ ಬಟ್ಟೆ ತಗೊಂಡೆ. ಈಗ ಕ್ಲಿಪ್ಸ್ ಎಲ್ಲ ತಗೊಂಡು ಮನೆ ಹತ್ರ ಹೋಗ್ಬೇಕು. ಸೊ ಜಾಸ್ತಿ ತೊಳ್ದಾಕಿದ್ನಲ್ಲ ಬಟ್ಟೆ, ಅದಕ್ಕೆ ನಾವು ಅಮ್ಮವ್ರ ಮನೆ ಹತ್ರನೂ ಒಣಗಾಕ್ತೀನಿ. ನಮ್ಮ ಮನೆ ಹತ್ರ ಒಂದು ತಂತಿ ಇದ್ದಾವೆ, ಅವನ್ನು ಒಣಗಿದಾವೆ, ಈಗ ತೊಗೋಬೇಕು ಅವನ್ನು. ಸದ್ಯಕ್ಕೆ ಈಗ ಇದನ್ನು ಹಾಕ್ಬಿಟ್ಟು. ನೋಡಿರಿ ಮನುಷ್ಯರು ಹೆಂಗೆ ಅಂದರೆ ಸುಖಕ್ಕೆ ಬೇಗ ಹೊಂದ್ಕೊಬಿಡ್ತೀವಿ, ಕಷ್ಟಕ್ಕೆ ಹೊಂದ್ಕೊಳ್ಳಿ. ಬಿಸಿಲಲ್ಲಿ ಓಡಾಡೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಇದೇ ಬಿಸಿಲಲ್ಲೇ 12 ಅವರ್ ಅಷ್ಟು ಕೂಲಿ ಕೆಲಸ ಮಾಡಿ ಬರ್ತಾಯಿದ್ದೆ, ಮುಂಚೆ ಇಲ್ಲ. ಸೊ ಇವಾಗ ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಸೊ ಯಾರೇ ಆಗಿರ್ಬೋದು ಕಷ್ಟಕ್ಕೆ ಬೇಗ ಹೊಂದ್ಕೊಳ್ಳಲ್ಲ. ಮನುಷ್ಯ ಆಗಿರ್ಬೋದು, ಒಂದು ಬಾಡಿ ಆಗಿರ್ಬೋದು, ಕಷ್ಟಕ್ಕೆ ಹೊಂದ್ಕೊಳ್ಳೋದು ಕಡಿಮೆನೇ. ಸುಖಕ್ಕೆ ಹೇಳಿ ಯಾರು ಎಷ್ಟೇ ಕಷ್ಟಪಟ್ಟಿದ್ರು ಸುಖಕ್ಕೆ ಬೇಗ ಹೊಂದ್ಕೊಬಿಡ್ತಾರೆ, ಆದರೆ ಕಷ್ಟಕ್ಕೆ ಹೊಂದ್ಕೊಳ್ಳೋದೇ ತುಂಬ ಕಷ್ಟ ಇರುತ್ತೆ. ಸೊ ಹಂಗೆ ನನಗೆ ಅದು ನೆನಪಾಯಿತು. ಇಂಥ ಸುಡು ಬಿಸಿಲಲ್ಲಿ ನಾನು
ಕೂಲಿ ಕೆಲಸಕ್ಕೆಲ್ಲ ಹೋಗ್ತಾಯಿದ್ದೆ ಅವಾಗ. ಇವಾಗ ನೋಡಿ ಅಲ್ಲಿಂದ ಹೋಗಿ ಬಟ್ಟೆ ತೊಗೊಂಡು ಬರೋಕ್ಕಾಗಲಿಲ್ಲ, ಅಷ್ಟು ಬಿಸಿಲಿದೆ, ಸುಸ್ತು ಹೊಡಿತಾ ಇದೆ ಬಿಸಿಲಲ್ಲಿ ಓಡಾಡೋದಕ್ಕೆ. ಸೊ ಹಾಗೆ ಏನೇ ಆಗಿರ್ಬೋದು, ಸ್ವಲ್ಪ ಕಷ್ಟಪಟ್ಟರೆ ಸುಖ ಅಂತಾರಲ್ಲ ಹಾಗೆ. ಮನೇಲಿದ್ರೂ ಪರವಾಗಿಲ್ಲ, ನಮಗೆ ಕೈಗೆ ಸಿಗೋವಂಥ ಕೆಲಸಗಳಾಗಿರ್ಬೋದು, ಇಲ್ಲ ನಾವು ಮಾಡುವಂಥ ಕೆಲಸಗಳು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಮಾಡಬೇಕು. ಇಲ್ಲಾಂದರೆ ಅದು ಅಭ್ಯಾಸ ಆಗಿಬಿಟ್ರೆ ಒಂದು ಸಾರಿ ಸುಖಕ್ಕೆ ಮತ್ತೆ ಕೆಲಸ ಮಾಡೋಕ್ಕಾಗಲ್ಲ, ಒಂಥರ ಸೋಮಾರಿ ತನ ಅನ್ನೋದು ಬಂದುಬಿಡುತ್ತೆ. ಹಾಗಾಗಿ ಆದಷ್ಟು ಎಲ್ಲರೂ ಕೆಲಸಗಳು ಮಾಡ್ಕೊತಾ ಇದ್ದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸೊ ಅದು ನಿಮ್ಮ ಇಷ್ಟ. ಸೊ ನಿಮ್ಮ ಇಷ್ಟ ಅನ್ನೋದಕ್ಕಿಂತಲೂ ಕೆಲಸ ಮಾಡಿದ್ರೇ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನೋಡಿ ನಮ್ಮ ಮನೆ ಹತ್ರ ಇರೋ ಬಟ್ಟೆಗಳೆಲ್ಲ ತೊಗೊಂಡು ಈಗ ಒಟ್ಟಿಗೆ ಹಾಕ್ಕೊಂಡು ಈಗ ಒಂದೊಂದಾಗಿ ಎಲ್ಲ ಮಡಿಸ್ತಾ ಕುತ್ಕೊಬಿಡ್ತೀನಿ. ಸೊ ಭಾಳ ತೊಳೆದಾಕಿದ್ದೆ, ಬೆಳಗ್ಗೆಯಿಂದ ಒಂದು 3 ತಂತಿ ಅಷ್ಟು ಬಟ್ಟೆ ತೊಳೆದಾಕಿದ್ದೀನಿ. ಲಾಸ್ಟೇನೋ ಅವ್ರ ಮಾವ ಮಂಡಕ್ಕಿ ತಗೊಂಡು ಬಂದ್ರೇನೋ ನೋಡೋಣ. ತಗೊಬಮ್ಮ, ಎಲ್ಲಿ ತಗೊಬಂದ್ರೆ ಎಲ್ಲಿ ನೋಡ್ರಿ, ಬಜ್ಜಿನೋ ಮಂಡಕ್ಕಿ ತಂದಾರೆ. ಇವಾಗ ತಿನ್ನೋದೇ ನಾನು, ಲಾಚಿ, ಅವ್ರ ಮಾಮ. ಬಾ, ಮಂಡಕ್ಕಿ ಅಲ್ಲ ಮತ್ತೆ ಆಯ್ತು ಮಂಡಕ್ಕಿ ಅಲ್ಲ ಅಂತಾಳೆ. ಬಾ ಬಾ ಬಾ, ಬೇಗ ನೋಡೋಣ, ಬಾ ಬೇಗ, ಓಡ್ಬಾ ಓಡ್ಬಮ್ಮ, ಓಡ್ಬಾ. ನಡಿ ತೋರ್ಸ್, ನಡಿ ಹೊಡಿ, ನಡಿ ನೀಟಾಗಿ ನಡಿಬೇಕು, ಹಂಗಲ್ಲ ಓಡಾಡೋದು, ಕ್ಲೀನಾಗಿ ಓಡಾಡಬೇಕು. ನೋಡ್ದಾರೆ ಏನಂತಾರೆ ಹೇಳು, ಲಾಸ್ಯ ಅಂತಾರೆ ಎಲ್ಲರೂ. ನೀನು ಹಿಂಗೆ ಓಡಾಡಿದ್ರೆ ಅವರು ಇಷ್ಟಪಡಲ್ಲ. ಓಪನ್ ಮಾಡವ್ ನೋಡೋಣ, ಕುಚ್ಚ ಇಲ್ಲಿ ಇಲ್ಲಿ. ಅಪ್ಪು ಏನೇನೋ ತಂದವ್ರಪ್ಪು, ಎಲ್ಲ ಕುರ್ಕುಲ್ ತಿಂಡಿ ತಂದವ್ರೆ. ಪಾರು ಅವಳಪ್ಪ ಅಲ್ಲಿ. ಚಕ್ಲಿ, ಬಜ್ಜಿ, ವಾ ಸೂಪರ್. ತೆಗೀರಿ, ಓಪನ್ ಮಾಡಿರಿ. ಸೂಪರ್ ನೋಡ್ರಿ, ಬಿಸಿ ಬಜ್ಜಿ, ಖಾರದ ಮಂಡಕ್ಕಿ. ನಮ್ಮ ಕಡೆ ಖಾರದ ಮಂಡಕ್ಕಿನೂ ಅನ್ನಲ್ಲ, ಖಾರದ ಬುರ್ಗು ಅಂತಾರೆ. ಖಾರದ ಬುರ್ಗು ಬೋಂಡ ಅನ್ನೋದು ನಾವು. ಇವನ್ನ ಬೋಂಡ ಅಂತೀವಿ, ಇದು ಬೋಂಡನ ಪಕೋಡ ಅಂತೀವಿ, ಹಂಗೆ ನಾವು ಉಲ್ಟಾ. ಇದನ್ನ ಮೆಣಸಿನ್ಕಾಯಿ ಬಜ್ಜಿ ಅಂತೀರ. ನಾರ್ಮಲಿ ಇದ್ರ ಹೆಸರು ಇರೋದು ಮೆಣಸಿನ್ಕಾಯಿ ಬಜ್ಜಿ, ಆದರೆ ನಾವು ಅನ್ನೋದು ಬೋಂಡ. ಇದನ್ನು ನಮ್ಮೂರು ಸೈಡೆಲ್ಲ ಅಷ್ಟೇ. ಇದು ಖಾರದ ಬುರ್ಗು, ಇವನ್ನ ಖಾರದ ಮಂಡಕ್ಕಿ ಅಂತೀರ ಅಷ್ಟೇ. ಕೂತ್ಕೊಳ್ರಿ ಮತ್ತಿನ ಚಕ್ಲಿ ಇಬ್ಬರಿಗೂ ಅರ್ಧ. ಮನೆ 5 ರೂಪಾಯಿಗೆ ಒಂದಂತೆ. ಸೂಪರ್, 5 ರೂಪಾಯಿಗೆ ತಿನ್ರೋ, ಚೆನ್ನಾಗೈತೆ. 5 ರೂಪಾಯಿಗೆ ಒಂದಂತಲ್ಲ ಇವು. ಬನ್ನಿ ಎಲ್ರ, ಬಜ್ಜಿ ಬೋಂಡ ತಿನ್ನ ನೀನ. ಬಾ ಬಂದಿಲ್ಲ. ಈಗ ನೋಡಿ, ನಾನು ನಮ್ಮ ಮನೆಯವರು ಮತ್ತು ಲಾಸ್ಯ, ಮಾನ್ವಿಕು 4 ಜನ ಸೇರಿಬಿಟ್ಟು ಅದು ಬಜ್ಜಿನೂ ಮತ್ತು ಖಾರದ ಮಂಡಕ್ಕಿ ಎಲ್ಲ ತಿಂದ್ವಿ. ತಿಂದಾದ್ಮೇಲೆ ಇನ್ನು ನಮ್ಮ ಮನೆ ಹತ್ರ ಒಣ ಹಾಕಿದ್ನಲ್ಲ ಬಟ್ಟೆಗಳು, ಅವನ್ನೆಲ್ಲ ಈಗ ತಗೊಳ್ಳೋಣ ಅಂತ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ. ನಮ್ಮ ಮನೆಯವ್ರು ಬಂದರು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ನಲ್ಲ. ಸೊ ಲಾಸ್ಯನು ನಮ್ಮ ಮನೆಯವರು ಖಾರದ ಮಂಡಕ್ಕಿ ಬಜ್ಜಿ ತಂದರು ಅಂತ ಹೇಳ್ಬಿಟ್ಟು ಅವ್ರು ತಂದಿದ ತಕ್ಷಣ ಹಂಗೆ ಕುತ್ಕೊಬಿಟ್ಟೆ. ಕುತ್ಕೊಂಡು ತಿಂದಿದ್ದಾಯಿತು, ಎಲ್ಲ ತಿಂದ್ಕೊಂಡು ಈಗ ಮತ್ತೆ ನಮ್ಮ ಮನೆ ಹತ್ರ ಹಾಕಿರೋ ಬಟ್ಟೆಗಳೆಲ್ಲ ತಗೊಂಡು ಒಳಗಡೆ ಹಾಕಿ ಅವನ್ನೆಲ್ಲ ಮಡಚಿಬಿಟ್ಟು ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಅಂದರೆ ಈ ವಿಡಿಯೋದಲ್ಲೇ ಮುಂದೆ ಶೇರ್ ಮಾಡ್ಕೊತೀನಿ. ಮತ್ತು ನಾವು ಮಂಚ ಅಂದರೆ ದಿವಾನ ಎಲ್ಲ ತೊಗೊಂಡು ಬರೋಕ್ಕೆ ಹೋದ್ವಿ ನಮ್ಮಮ್ಮ ಅವರಿಗೆ, ಆ ವಿಷಯನೆಲ್ಲ ಶೇರ್ ಮಾಡ್ಕೊತೀನಿ ಈ ವಿಡಿಯೋದಲ್ಲೇ. ಈಗ ನೋಡಿ ಬಿಸಿಲು 1:30 ಆ ಟೈಮ್ ಆಗಿತ್ತಾಗಲೇ. ನಾನು 1 ಗಂಟೆ ಆಗಿತ್ತು ವೀಡಿಯೋ ಸ್ಟಾರ್ಟ್ ಮಾಡಿದಾಗ, ಒಂದು ½ ಅವರ್ ಆಯ್ತು ಇದೆಲ್ಲ ಮುಗಿಯೋಷ್ಟರಲ್ಲಿ. ಸೊ ನಿಜವಾಗ್ಲೂ ಸಖತ್ತಾಗೆ ಬಿಸಿಲು ಬರ್ತಾ ಇದೆ. ಈ ಬಿಸಿಲಿಗೆ ನಮ್ಮದು ಶೀಟ್ ಮನೆ ಆಗಿರೋದ್ರಿಂದ ಮತ್ತೆ ಹೊರಗಡೆ ಓಡಾಡೋಕ್ಕೆ ಆಗಲ್ಲ, ಮತ್ತು ಒಳಗಡೆ ಇರೋಕ್ಕೂ ಆಗಲ್ಲ. ಮೇಯ್ನು ಶೀಟ್ ಮನೆ ಆಗಿರೋದ್ರಿಂದ ಒಳಗಡೆ ಕೂತ್ಕೊಂಡ್ರೆ ಫುಲ್ಲು ಸೆಕೆ. ನಾವು ಎಷ್ಟೇ ಫ್ಯಾನ್ ಹಾಕ್ಕೊಂಡ್ರು ಸೆಕೆ ಥರ ಸುಮ್ಮನೆ ಅಭೆ ಹೊಡಿತಾ ಇರ್ತೈತೆ ಮನೆಯೆಲ್ಲನೂ. ಸೊ ಲಾಸ್ಯ ಮಾತ್ರ ಈ ಕಡೆ ನಮ್ಮ ಮನೆಯವ್ರದ್ದು ಮೊಬೈಲ್, ಅಂದರೆ ನಮ್ಮ ಮಂಜು ಅವ್ರ ಮಾವಂದು ಮೊಬೈಲ್ ತಗೊಬಿಟ್ಟು ಅದರಲ್ಲಿ ಬೊಂಬೆ ಹೂ ಮತ್ತು ಇನ್ನೂ ಯಾವ್ಯಾವ ನೋಡ್ತಾ ಇರ್ತಾಳೆ ಅವಳೇ ಇಟ್ಕೊಂಡು. ಸೊ ಹಂಗಾಗಿ ಅವಳು ಅಲ್ಲಿ ಬ್ಯುಸಿಯಾಗಿದ್ಲು, ನಾನಿಲ್ಲಿ ಬ್ಯುಸಿಯಾಗಿದ್ದೀನಿ. ನಮ್ಮ ಮನೆಯವರು ವೀಡಿಯೋ ಮಾಡ್ಕೊಡೋದ್ರಲ್ಲಿ ಬ್ಯುಸಿಯಾಗವ್ರೆ. ಸೊ ಎಲ್ಲರೂ ಒಂದೊಂದು ಕೆಲಸ, ಎಷ್ಟು ಚೆನ್ನಾಗಿರುತ್ತಲ್ಲ ಈ ಥರ ನಗ್ನಗ್ತಾ ಎಲ್ಲರೂ ಒಟ್ಟಿಗೆ ಈ ಥರ ಕೆಲಸಗಳು ಮಾಡ್ಕೊಂಡು ಆರಾಮಾಗಿ ಇದ್ದರೆ ಮನೆಯಲ್ಲಿ. ಇನ್ನೊಂದು, ನನಗೆ ಸ್ವಲ್ಪ ಜಗಳಗಳಂದರೆ ಭಯನೇ ಜಾಸ್ತಿ. ಜಗಳ ಸ್ವಲ್ಪ ಕಡಿಮೆನೇ ಆಡೋದು ನಾನು. ಅವರು ಸ್ವಲ್ಪ ಜಗಳಕ್ಕೆ ಬಂದರೂ ನಾನೇ ಸೈಲೆಂಟ್ ಆಗಿಬಿಡ್ತೀನಿ, ಇಲ್ಲ ಹೇಳ್ತೀನಿ ಫಸ್ಟು ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ, ಜಗಳ ಮಾತ್ರ ಬೇಡ, ಬೇಕಾದ್ರೆ ಒಂದೇಟು ಹೊಡೆದು ಬಿಡು, ಜಗಳ ಮಾತ್ರ ಆಡಬೇಡ ಅಂತಂದು ಹೇಳ್ಬಿಡ್ತೀನಿ. ಸೊ ಹಂಗೆ ಅಂತೀನಿ ಅಷ್ಟೇ, ಮತ್ತೆ ಒದೆ ತಿನ್ನೋಕ್ಕೂ ಆಗೋಲ್ಲ ನನ್ನ ಕೈಲಿ. ಸೊ ಆ ಥರ ಆದರೂ ಸ್ವಲ್ಪ ಜಗಳ ಎಲ್ಲ ಕಡಿಮೆನೇ. ನಮ್ಮ ಮನೆಯವ್ರದ್ದು ಸ್ವಲ್ಪ
ಬಾಯಿ ಜಾಸ್ತಿ ಮಾಡ್ತಾರೆ ನಮ್ಮ ಮನೆಯವರು. ಆದರೆ ನೋಡೋಕೆ ಮಾತ್ರ ಸೈಲೆಂಟಾಗಿ ಕಾಣ್ತಾರೆ, ಬಾಯಿ ಮಾಡಿದ್ರೆ ಭಾಳ ಜೋರಾಗಿ ಮಾತಾಡ್ತಾರೆ. ಆದರೂ ನಾನೇ ಕಂಟ್ರೋಲ್ ಎಲ್ಲ ಇದು ಮಾಡ್ತಾ ಸಮಾಧಾನ ಹೇಳ್ತಾ ಮೇಯ್ನು ನಮ್ಮ ಮನೆಯವರಿಗೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಇಬ್ಬರಲ್ಲಿ ಒಬ್ಬರಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರು ಇದ್ದೇ ಇರಬೇಕು, ಆವಾಗಲೇ ಚೆನ್ನಾಗಿರೋದು ಜೀವನ. ಇಲ್ಲಾಂದರೆ ಇಬ್ಬರು ಅದೇ ಥರ ಜಗಳ ಆಗಿಬಿಟ್ರೆ ಇನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರೇ ಇರಲ್ಲ. ಆವಾಗಲೇ ಎಲ್ಲ ಡಿವೈಡ್ಗಳಾಗೋದು, ಜಗಳಗಳಾಗೋದು ಮನೆಗಳಲ್ಲಿ. ಅದಕ್ಕೋಸ್ಕರ ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸ್ವಲ್ಪ ಗಂಡು ಮಕ್ಕಳಿಗೆ ಹೊರಗಡೆ ಕೆಲಸ ಮಾಡ್ತಾರೆ, ಅವ್ರಿಗೆ ನೂರಾರು ತಲೆಯಲ್ಲಿ ಟೆನ್ಷನ್ಸ್ ಇರ್ತವೆ. ಅಂಥದ್ರಲ್ಲಿ ನಾವು ಮನೆಯಲ್ಲಿ ಇದ್ಕೊಂಡು ನಮ್ಮ ಸಿಟ್ಟೆಲ್ಲ ತಗೊಂಡು ಅವ್ರ ಮೇಲೆ ತೋರಿಸ್ಬಿಟ್ರೆ ಅವ್ರಿನ್ನ ಆ ಟೆನ್ಷನಲ್ಲಿ ಇದರಲ್ಲಿ ಫುಲ್ ಅವರೇ ಕ್ರ್ಯಾಕ್ ಆಗಿಬಿಡ್ತಾರೆ. ಅದಕ್ಕೆ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಏನು ಜಗಳನೂ ಬರಲ್ಲ, ಎಲ್ಲರೂ ಚೆನ್ನಾಗಿರ್ತಾರೆ. ಹಾಗೆ ನಮ್ಮಮ್ಮ ಅವ್ರು ನೋಡಿ ದಿವಾನ ತೊಗೋಬೇಕು ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಮಧ್ಯಾಹ್ನ ಬಂದುಬಿಟ್ಟು ಕರ್ಕೊಂಡು ಬಂದ. ಒಂದು 3 ಗಂಟೆ ಆಗಿತ್ತು. ಅಕ್ಕ ದಿವಾನ ತೊಗೊಂಡು ಬರೋಣ ಬಾ ಅಂತ ಹೇಳ್ಬಿಟ್ಟು ಬಂದ. ಸೊ ಅವ್ರು ತಗೊಳ್ಳೋದಕ್ಕೆ ಸುಮಾರು ಅಂದರೆ ಪಾಪ 5 ವರ್ಷದಿಂದ ವೆಯ್ಟ್ ಮಾಡಿದ್ರೆ ಒಂದು ದಿವಾನ ತಗೊಳ್ಳೋದಕ್ಕೆ. ಅಂದರೆ ದಿವಾನಾಗೆ ಕೊಟ್ಟಿದ್ದೇನೋ 3800 ಚಿಲ್ಲರೆನೋ ಕೊಟ್ವಿ. ಆದರೆ ಅದು 3800 ಅಂದರೆ ಅದು ಕಡಿಮೆ ಅಮೌಂಟೇ ಅನ್ನಿಸ್ಬೋದು. ಆದರೆ ಅದು ತಗೊಳ್ಳೋಕ್ಕೆ 106 ಪ್ರಾಬ್ಲಮ್ಸ್ ಮಧ್ಯೆ ಬರೋವು. ಇನ್ನು ಅದಕ್ಕೂ ಇದಕ್ಕೂ ಇಟ್ಕೊಂಡು ಮತ್ತು ಇದನ್ನ ಸ್ವಲ್ಪ ಪೆಂಡಿಂಗ್ ಇಡ್ತಾ ಬಂದರು. ಹಾಗಾಗಿ ಇನ್ನು ಮಕ್ಕಳು ಬಟ್ಟೆ ಅಂಥವೆಲ್ಲ ಈ ಕಬೋರ್ಡಲ್ಲಿ ಇಡ್ಬೋದು, ಕಬೋರ್ಡ್ ಇರೋ ದಿವಾನನೇ ಬೇಕು ಅಂತಂದು ಹೇಳ್ಬಿಟ್ಟು ನನ್ನ ತಮ್ಮ ಕೇಳ್ದ. ಹಾಗಾಗಿ ಸೆಲೆಕ್ಟ್ ಮಾಡೋಕ್ಕೆ ನಾನು ಬಂದೆ. ಸೊ ಏನೇ ಆಗಿರಲಿ ನಾವು ಅಮ್ಮರ ಮನೆಗೆ ಏನಾದರೂ ತೊಗೋಬೇಕಂದ್ರೆ ನನ್ನ ತಮ್ಮ ನನ್ನನ್ನೇ ಕರ್ಕೊಂಡು ಬರ್ತಾನೆ ಹೇಳ್ರಿ. ಅದಕ್ಕೋಸ್ಕರ ಬಂದು ನಾವೊಂದು ಸೆಲೆಕ್ಟ್ ಮಾಡಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಟೆ. ಸ್ವಲ್ಪ ಕೂಲಿ ಮಾಡ್ಕೊಂಡು ತಿನ್ನೋರೇ ಆಗಿರೋದ್ರಿಂದ ಏನಾದರೂ ಒಂದು ಪ್ರಾಬ್ಲಮ್ಸ್ ಬಂದೇ ಬರ್ತಾವೆ ಮಧ್ಯೆ ಮಧ್ಯೆ. ಇನ್ನು ಅವನ್ನೂ ನೋಡ್ಕೊಂಡು ಮತ್ತು ಮನೆಗೆ ಬೇಕಾಗಿರೋ ತೊಗೋಬೇಕಂದ್ರೆ ಸ್ವಲ್ಪ ಕಷ್ಟನೇ ಹಳ್ಳಿಗಳಲ್ಲಿ. ನಾವೇನು ಅಷ್ಟು ಇರೋ ಅಂತಾರಲ್ಲ, ನಾವೆಲ್ಲರೂ ಬಡವರೇನೆ. ನಾವು ಎಲ್ಪ್ ಮಾಡೋಷ್ಟು ಇಲ್ಲ ನಮ್ಮ ಹತ್ರನೂ, ನಮ್ಮಮ್ಮ ಅವ್ರಿಗೆ. ಅವರು ಎಲ್ಪ್ ಮಾಡೋಷ್ಟು ಅವ್ರ ಹತ್ರನೂ ಇಲ್ಲ. ಹಾಗಾಗಿ ಅವ್ರವ್ರ ಜೀವನ ಅವರೇ ನೋಡ್ಕೊತೀವಿ ಕಷ್ಟಪಟ್ಕೊಂಡು ಅಷ್ಟೇ. ಇನ್ನು ಬೇರೆ ಯಾರನ್ನೂ ಕೇಳೋಕ್ಕೂ ಹೋಗಲ್ಲ, ನಮ್ಮ ಕಷ್ಟಗಳು ನಾವೇ ನೋಡ್ಕೊತೀವಿ. ಇನ್ನು ಅಪ್ಪ ಅಮ್ಮ ಪಕ್ಕನೇ ಇದ್ದಾರೆ, ಏನಾದರೂ ಹೆಲ್ಪ್ ಕೇಳಬೇಕು ಅಂತ ನಾವು ಹೋಗಲ್ಲ. ಮಗಳು ಅಳಿಯ ಪಕ್ಕನೇ ಅವರೇ ಅಂತ, ಇಲ್ಲ ನಮ್ಮ ಅಕ್ಕ ಪಕ್ಕನೇ ಅವಳೆ ಅಂತ ನನ್ನ ತಮ್ಮ ನಮ್ಮಪ್ಪ ನಮ್ಮಮ್ಮ ಯಾರೂ ಬಂದು ನಮ್ಮನ್ನು ಏನೋ 1 ರೂಪಾಯಿ ಹೆಲ್ಪ್ ಕೇಳಲ್ಲ. ಅವ್ರವ್ರ ಕಷ್ಟಗಳು ಏನೇ ಬರಲಿ ಎಷ್ಟೇ ಬರಲಿ ಅವ್ರವ್ರ ಕಷ್ಟಗಳು ಅವರೇ ನೋಡ್ಕೊತೀವಿ. ಆದ್ರೂ ಎಲ್ಲರೂ ಚೆನ್ನಾಗಿರ್ತೀವಿ ಖುಷಿಯಿಂದ. ಪಾಪ ನನಗೆ ಒಂಥರ ಅನಿಸುತ್ತೆ, ನಾವೆಲ್ಲ ಇದು ಎಲ್ಲ ನನ್ನ ಮನೆಯವರೆಲ್ಲ ಕೂಲಿ ಕೆಲಸ ಎಲ್ಲ ಮಾಡಿ ಅವಾಗೆಲ್ಲ ಚೆನ್ನಾಗಿ ದುಡ್ದು ಬೇಗ ಬೇಗ ಮನೆಗೆ ಏನು ಬೇಕೋ ಅದೆಲ್ಲ ತೊಗೊಂಡ್ವಿ ಒಂದು ಟೈಮಲ್ಲಿ. ಆದರೆ ಇವ್ರು ತೊಗೊಳಕ್ಕಾಗಲಿಲ್ಲ. ಆವಾಗ ಒಂಥರ ಅನ್ಸೋದು ನನಗೂ, ಪಾಪ ಏನೋ ತೊಗೊಂಡಿಲ್ಲ ಅಂತಂದು. ಈಗ ಒಂದೊಂದಾಗಿ ನಿಧಾನ ಆದರೂ ಪರವಾಗಿಲ್ಲ, ಒಂದೊಂದಾಗಿ ತಗೊತಾವ್ರೆ ಮನೆಗೆಲ್ಲನೂ. ನೋಡಿ ಇದೇ ಮನೆಯೇ, ಇದು ಹಳೆ ಮನೆ. ಹಾಗಾಗಿ ಪೇಂಟ್ ಏನೂ ಮಾಡಿಸಿಲ್ಲ. ಇದನ್ನೆಲ್ಲ ಕ್ಲೀನಾಗೆಲ್ಲ ತೆಗೆದ್ಬಿಟ್ಟು ಗೋಡೆಯಲ್ಲಿ ಹೊಡೆದಿರೋ ಪೇಂಟ್ ಎಲ್ಲನೂ ಅದನ್ನೆಲ್ಲ ಮತ್ತೆ ಹೊಸದಾಗಿ ಎಲ್ಲ ಇದು ಮಾಡ್ತಾರಲ್ಲ ಆ ಥರ ಮಾಡಿಸ್ಬೇಕು ಅಂತಂದು ಹೇಳ್ಬಿಟ್ಟು ನನ್ನ ತಮ್ಮ ಹಂಗೆ ಪೆಂಡಿಂಗ್ ಇಟ್ಕೊಂಡವನೇ. ಯಾವುದಾದ್ರೂ ಜಾತ್ರೆ ಹಬ್ಬಗಳು ಬಂದಮೇಲೆ ಈ ಥರ ಮಾಡಿಸ್ತೀನಿ ಅಂತಂದು ಹೇಳ್ತಾ ಇದ್ದ. ನಾನು ಹೇಳ್ತಾ ಇದ್ದೆ, ಇದು ಸೆಟ್ ಎಲ್ಲ ತೊಗೊಂಡ್ವಿ ಅಲ್ಲೇ ಲಿಂಗದಳ್ಳಿಲೇ ತೊಗೊಂಡಿದ್ದು. ಈ ದಿವಾನ ತೊಗೊಂಡಿದ್ದು ಲಿಂಗದಳ್ಳಿಲೇ. ಅದಕ್ಕೆ ಬೆಡ್ಡು ಮತ್ತು ಅದು ಸೋಫಾ ಕವರು, ದಿಂಬು ಕವರು ಎಲ್ಲ ಅಲ್ಲೇ ಶಾಪಲ್ಲೇ ತೊಗೊಂಡ್ವಿ. ಬಂದಮೇಲೆ ಈ ಥರ ಎಲ್ಲ ರೆಡಿ ಮಾಡಿ ಕಡೆ ಎಲ್ಲ ನೀಟಾಗಿ ಒದಿಸ್ತಾ ಇದ್ದ. ನಾನು ನನ್ನ ತಮ್ಮನಿಗೆ ಬರಲಿಲ್ಲ, ಅದಕ್ಕೆ ನಾನೇ ಒದಿಸ್ಕೊಡ್ತೀನಿ ಬಾ ಅಂತಂದು ಹೇಳ್ಬಿಟ್ಟು ಅವನಿಗೆ ವೀಡಿಯೋ ಮಾಡೋಕ್ಕೆ ಕೊಟ್ಟೆ. ಪರವಾಗಿಲ್ಲ, ಹಂಗೆ ನನ್ನ ತಮ್ಮನಿಗೂ ರೋಜನ್ಗೂ ಯಾರಿಗಾದ್ರೂ ಕೊಟ್ಟರೆ ಹಂಗೆ ಸ್ವಲ್ಪ ಸ್ವಲ್ಪ ವೀಡಿಯೋ ಚೆನ್ನಾಗೇ ಮಾಡಿಕೊಡ್ತಾರೆ. ಅವರಿಗೆ ಅಷ್ಟೊಂದಾಗಿ ಅಭ್ಯಾಸ ಇಲ್ಲ ವೀಡಿಯೋಸ್ ಮಾಡೋದಾಗಿರ್ಬೋದು ಏನೋ, ನಾನು ಹೇಳ್ಕೊಟ್ಟಂಗೆ ಮಾಡ್ತಾ ಇರ್ತಾರೆ. ಇಲ್ಲಿ ನಮ್ಮ ಅಪ್ಪ ನಮ್ಮಮ್ಮ ನೋಡ್ರಿ ಮಗ ಮಂಚ ತಂದಿದ್ದಾನೆ ಅಂತ ಹೇಳ್ಬಿಟ್ಟು ಹೆಂಗೆ ನೋಡ್ತಾವ್ರು ಇಬ್ಬರು ನಿಂತ್ಕೊಂಡು. ಎಷ್ಟೇ ಆಗಲಿ ಗಂಡು ಮಕ್ಕಳು ಅಂದರೆ ಒಂಥರ ಪ್ರೀತಿ ಎಲ್ಲ ತಂದೆ ತಾಯಿಗೆ. ಅವರು ಕೊನೆವರೆಗೂ ನೋಡಲಿ ಬಿಡಲಿ, ಆದರೆ ಮಕ್ಕಳು ಅವರ ವಂಶಕ್ಕೆ ಹುಟ್ಟಿರೋಂಥ ಮಕ್ಕಳು ಅಂತಂದು ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಾರೆ. ಅದು ಮಗ ತಂದಿದ್ದಾನೆ ಮನೆಗೆ ಮಂಚ ಅಂತ, ಬರೀ ಮಂಚನೇ ನೋಡ್ತಾಯಿದ್ರು. ನಾನು ಕೊನೆಗೆ ಹೇಳ್ಬಿಟ್ಟು ಬಂದೆ, ಏನು ನೋಡ್ತಾ ಇದ್ದೀರ ಅವಾಗಿಂದ ತಂದೆ ತಾಯಿ ಇಬ್ಬರು ಮಂಚನ, ಮಗ ತಂದಿರೋ ಮಂಚನ ಅಂತಂದರೆ ನಗ್ತಾಯಿದ್ರು ನಮ್ಮಪ್ಪ ನಮ್ಮಮ್ಮ. ಹಂಗೆ ನಾನು ಅಷ್ಟೇ, ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಕ್ಲೋಸ್ ಆಗಿ ತುಂಬ ತಮಾಷೆಯಾಗಿ ಮಾತಾಡ್ತೀವಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.